ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಅವರ ಈ ಸೂಯಿಸೈಡ್ ಕೇಸನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ. ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಈಗಾಗಲೇ ಪ್ರಕರಣದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಡಿಜಿಎನ್ ಐಜಿಪಿ ಸಲೀಂ ಪ್ರಕರಣದ ತನಿಖೆಗೆ ಸಿಐಡಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಇವತ್ತು ಅಥವಾ ನಾಳೆನೇ ಈ ಪ್ರಕರಣ ಸಿಐಡಿಗೆ ವಹಿಸುವ ಸಾಧ್ಯತೆ ಇದ್ದು, ಸಿಐಡಿಗೆ ವರ್ಗಾವಣೆ ಮಾಡಿದ್ರೆ ಪೊಲೀಸರು ಸದ್ಯ ಈ ತನಕ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆ ಫೈಲ್ನ ವರ್ಗಾವಣೆ ಮಾಡಲಿಕ್ಕಿದ್ದಾರೆ. ಅಶೋಕ್ ನಗರ ಪೊಲೀಸರು ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆಕ್ಟ್ ಮಾಡಿದ್ದು, ಆ ಫೈಲನ್ನು ಅಶೋಕ್ ನಗರ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡಲಿಕ್ಕಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇರೋದು. ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಅವರ ರಿಯಾಕ್ಷನ್ ಕೂಡ ನಾವು ಗಮನಿಸಿದ್ವಿ. ನಮ್ಮ ರಾಜ್ಯದಲ್ಲೇ ಆಗಿರೋದ್ರಿಂದಾಗಿ ನಾವಿದನ್ನು ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಕೇರಳದಿಂದ ಐಟಿ ಅಧಿಕಾರಿಗಳು ಬಂದಿರುವಂತಹ ಡೀಟೇಲ್ಸ್ ಇದೆ. ಅವರ ಒತ್ತಡದ ಕಾರಣದಿಂದ ಸಿಜೆ ರಾಯ್ ಇಂಥದ್ದೊಂದು ನಿರ್ಧಾರ ಕೈಗೊಂಡ್ರ, ಎಲ್ಲ ಆಂಗಲ್ನಲ್ಲಿ ಕೂಡ ತನಿಖೆಯನ್ನು ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಬೌರಿಂಗ್ ಹಾಸ್ಪಿಟಲ್ನಿಂದ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇರೋದು. ವೆಂಕಟೇಶ್, ಸದ್ಯ ಬೌರಿಂಗ್ ಆಸ್ಪತ್ರೆಯತ್ತ ಯಾರೆಲ್ಲ ಬಂದಿದ್ದಾರೆ, ಎಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆ ಆಗುತ್ತೆ ಅಂತ? ಪ್ರಜ್ವಲ, ಈಗ ಏನು ಅವರ ಮೃತದೇಹ ಬೌರಿಂಗ್ ಆಸ್ಪತ್ರೆಯ ಒಂದು ಶವಗಾರದಲ್ಲಿರುವಂತಹದ್ದು. ಈಗ ಸದ್ಯ ಅವರ ಕುಟುಂಬಸ್ಥರು ಬಂದ ನಂತರ ಈ ಒಂದು ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ನಿನ್ನೆನೇ ಈಗಾಗಲೇ ಒಂದು ಪೊಲೀಸಿಂಗ್ ಏನಿತ್ತು ಅದೆಲ್ಲವನ್ನು ಪ್ರೊಸೀಜರ್ ಮಾಡಿದ್ದಾರೆ. ವೈದ್ಯರು ಕೂಡ ಅವರು ಮೃತಪಟ್ಟಿದ್ದಾರೆ ಅನ್ನೋದಕ್ಕೆ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಇವತ್ತು ಒಂದು ಮರಣೋತ್ತರ ಪರೀಕ್ಷೆ ಆದ ನಂತರ ಒಂದು ಬಾಡಿಯನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಸದ್ಯ ಅವರ ಕುಟುಂಬಸ್ಥರು ನಿನ್ನೆ ಏನು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. 10 ಗಂಟೆ ನಂತರ ಇಲ್ಲಿಗೆ ಬಂದರೆ ಅವರ ಒಂದು ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ 10 ಗಂಟೆ ನಂತರ ಕೂಡ ಈ ಒಂದು ಪ್ರೊಸೀಜರ್ಗಳು ಕೂಡ ಆಗುವಂತಹದ್ದು. ಹಾಗಾಗಿ ಈಗ ಅವರ ಕುಟುಂಬಸ್ಥರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ಮೃತದೇಹವನ್ನು ಕೂಡ ಇದೇ ಒಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ನಿನ್ನೆ ಕೂಡ ಶಿಫ್ಟ್ ಮಾಡಲಾಗಿರುವಂತಹದ್ದು. ಆದರೆ ಯಾರಿಗೂ ಕೂಡ ಒಳಗಡೆ ಪ್ರವೇಶವನ್ನು ಬಿಡ್ತಿಲ್ಲ. ಪೊಲೀಸರನ್ನು ಕೂಡ ಒಂದು ಸೆಕ್ಯೂರಿಟಿಗೆ ನಿಯೋಜನೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಅವರ ಖಾಸಗಿ ಸಿಬ್ಬಂದಿ ಅವರು ಕೂಡ ಇರುವಂತಹದ್ದು. ಜೊತೆಗೆ ಇಲ್ಲಿ ಈಗ ಒಂದು ವೆಹಿಕಲ್ಸ್ ಮೂವ್ಮೆಂಟ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ ರಸ್ತೆಯಲ್ಲಿ ಕೂಡ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಡಚಣೆ ಉಂಟಾಗಬಾರ್ದು. ಯಾಕಂದರೆ ಅವರು ಒಂದು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ನೋಡೋದಕ್ಕೂ ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಮೃತದೇಹವನ್ನು ಅವರ ಸಹೋದರರ ಮನೆಯ ಬಳಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಆ ಕಡೆ ಕೂಡ ಹೋಗ್ತಾರೆ. ಆದರೆ ಈಗ ಇಲ್ಲಿವರೆಗೂ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅವರು ವಿದೇಶದಿಂದ ಅವರ ಮಡದಿ ಮತ್ತು ಮಕ್ಕಳು ಆಗಮಿಸಿದ್ದಾರೆ ಎನ್ನುವಂತಹದ್ದು. 10 ಗಂಟೆ ನಂತರ ಈ ಒಂದು ಮರಣೋತ್ತರ ಪರೀಕ್ಷೆ ಆರಂಭ ಆಗುತ್ತೆ. ಅದಾದ ಬಳಿಕ ಮೃತದೇಹವನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುವಂಥದ್ದು. ಪ್ರಜ್ವಲ, ವೆಂಕಟೇಶ್, ಈಗ ಸದ್ಯ ತನಿಖೆಯ ಆಂಗಲ್ನಲ್ಲಿ ನಮಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ, ಪ್ರಕರಣವನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಪ್ರೊಸೀಜರ್ನ ಕುರಿತಾಗಿ ಹೇಳೋದಾದ್ರೆ ಪ್ರಜ್ವಲ, ಈ ಒಂದು ಪ್ರಕರಣವನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುವ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿಯಾದಂಥ ಸಂದರ್ಭದಲ್ಲಿ ಅವರು ಆ ಕಚೇರಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಆ ಒಂದು ಪ್ರಕರಣವನ್ನು ಈಗ ಏನು ಸೆಂಟ್ರಲ್ ಡಿಸಿಪಿ ಅಕ್ಷಯ್ ಅವರು, ಅಂದರೆ ಸೆಂಟ್ರಲ್ ಡಿಸಿಪಿ ಅಕ್ಷಯ್ ಅವರು ಕೂಡ ಈ ತನಿಖೆಯನ್ನು ಮಾಡ್ತಾರೆ ಅಂತ ಕೂಡ ನಿನ್ನೆ ಹೇಳಿದ್ರು. ಆದರೆ ಈಗ ಆ ಒಂದು ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿರುವಂಥದ್ದು. ಯಾಕಂದರೆ ಸಾಕಷ್ಟು ಬಾರಿ ಈ ಐಟಿ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಕೂಡ ಕೆಲವೊಂದು ಪಕ್ಷಕ್ಕೆ ಸೀಮಿತವಾಗಿರುವ ನಾಯಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದ್ವು ಅಂತ ಹೇಳಿ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಏನಾದರೂ ಬೇರೆ ಈ ಕೇಂದ್ರ ಸರ್ಕಾರ ಏನಾದರೂ ಟಾರ್ಗೆಟ್ ಮಾಡಿತ್ತಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ಈಗ ಐಟಿ ಅಧಿಕಾರಿಗಳ ದಾಳಿಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇರುವಂತಹದ್ದು. ಪ್ರಜ್ವಲ, ವೆಂಕಟೇಶ್, ಇದೇ ಸಂದರ್ಭದಲ್ಲಿ ನಿನ್ನೆ ಅವರು ಕಚೇರಿಗೆ ಬರುವಂತಹ ಸಂದರ್ಭದಲ್ಲಿ ಅವರ ವರ್ತನೆ, ಅವರ ಭಾವ ಹೇಗಿತ್ತು ಅಂತ ಹೇಳಿ ಕಂಪನಿಯ ಡೈರೆಕ್ಟರ್ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂಡ್ ಸಹೋದರನ ಜೊತೆಯಲ್ಲಿ ಸಿಜೆ ರಾಯ್ ಅವರು ಕೊನೆ ಬಾರಿ ಮಾತನಾಡಿರೋದು ಐಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲ ಒಂದ್ ಕಡೆ ಐಟಿ ದಾಳಿಗೆ ಹೆದರ್ಕೊಂಡು ಉದ್ಯಮಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡ್ರ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಸೊ ಏನಿರ್ಬೋದು ಎಕ್ಸಾಕ್ಟ್ಲಿ ಅಂತ ಹೇಳಿ, ಅಂಡ್ ತನಿಖೆಯಿಂದ ಈ ಎಲ್ಲ ವಿಚಾರಗಳು ಹೊರಬರುವಂತಹ ಸಾಧ್ಯತೆಗಳ ಕುರಿತಾಗಿ ಮಾಹಿತಿ ಕೊಡೋದಾದ್ರೆ ಪ್ರಜ್ವಲ, ಹೌದು, ಕೊನೆ ಬರದಾಗಿ ಅವರ ಸಹೋದರ ಮತ್ತು ಅವರ ನಿರ್ದೇಶಕರಿರ್ತಾರೆ, ಅವ್ರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಅಂತ ಹೇಳಿ. ಅಂದರೆ ಐಟಿ ದಾಳಿ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಕೂಡ ವಿನಿಮಯವನ್ನು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಅವ್ರು ಕೇಳಿರುವಂತಹ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಕೆಲವೊಂದನ್ನು ಕೂಡ ನೀಡಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾರ ಜೊತೆ ಅವರು ಅಷ್ಟೊಂದು ಆತ್ಮೀಯವಾಗಿದ್ರು ಅನ್ನೋದು ಕೂಡ ಗೊತ್ತಾಗಬೇಕು. ಯಾಕಂದರೆ ಕೊನೆ ಬಾರಿಯಾಗಿ ಅವ್ರ ಜೊತೆ ಮಾತನಾಡಿದ್ರು ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಅಂದರೆ ಏನೆಲ್ಲ ಹೇಳಿದ್ರು ಅನ್ನೋದ್ರ ಬಗ್ಗೆ ಆ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ರಾಯ್ ಅವರ ಮೊಬೈಲನ್ನು ಕೂಡ ಈಗ ಸದ್ಯ ಪೊಲೀಸರ
ವಶಕ್ಕೆ ಪಡೆದು FSL ಕಳಿಸ್ತಾರೆ ಅಂತ ಕಾಲ್ ಡೀಟೇಲ್ ಅನ್ನು ಕೂಡ ತೆಗೆದುಕೊಳ್ತಾರೆ. ವಾಟ್ಸಪ್ ಚಾಟ್ ಆಗಿರ್ಬೋದು, ಕಾಲ್ ಡೀಟೇಲ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಪಡೆದುಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಜೊತೆ ಏನೆಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರನ್ನು ಕೂಡ ಕಚೇರಿಗೆ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಏನು ಎಕ್ಸಾಕ್ಟ್ ರೀಸನ್ ಅನ್ನೋದು ಕೂಡ ತಿಳಿದು ಬರಬೇಕು. ಸದ್ಯಕ್ಕೆ ಮೇಲ್ನೋಟಕ್ಕೆ ಈಗ IT ಅಧಿಕಾರಿಗಳ ದಾಳಿಯಿಂದಾಗಿ ಅವರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಅಷ್ಟು IT ರಿಟರ್ನ್ಸ್ ಮಾಡಲಿಲ್ವಾ, 10,000 ಕೋಟಿ ಒಡೆಯನಿಗೆ IT ಅಧಿಕಾರಿಗಳಿಂದ ಹೆದರಿಕೆ ಆಯ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಅಥವಾ ಈ ಎಲ್ಲವನ್ನು ಬದಿಗಿಟ್ಟು ನೋಡೋದಾದ್ರೆ ವೈಯಕ್ತಿಕ ವಿಚಾರಗಳಿಂದ ಏನಾದರೂ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂಥ ಅನುಮಾನಗಳು ಕೂಡ ಇರುತ್ತೆ. ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಹಣ ಇದ್ದ ಮಾತ್ರಕ್ಕೆ ಎಲ್ಲವೂ ನೆಮ್ಮದಿಯಾಗಿ ಇದ್ದಾರೆ ಅನ್ನೋಂಥದ್ದು ಕೂಡ ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ IT ಅಧಿಕಾರಿಗಳ ದಾಳಿಯಿಂದಾಗಿ ಅವರು ಮೃತಪಟ್ಟು ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಕೌಟುಂಬಿಕ ಕಲಹ ವಿಚಾರಗಳೇನಾದರೂ ಇತ್ಯಾ ಅನ್ನೋದು ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕು. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು CIDಗೂ ಕೂಡ ವರ್ಗಾವಣೆ ಮಾಡುವ ಸಾಧ್ಯತೆಗಳಿರುವಂತಹದ್ದು ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.